ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ನಿಜವಾಗ್ಲೂ ನನ್ನ ಮದ್ವೆ ಆಗೋ ಉದ್ದೇಶ ಇದೆಯೋ ಅಥವಾ ಟೈಮ್ ಪಾಸ್ ಮಾಡ್ತಿದ್ಯಾ? ಬೇಬಿ, ನಿನಗೆ ನನ್ನ ಫ್ರಾಡ್ ಅಂತ ಅನಿಸ್ತಾ ಇದ್ದೀನ? ಅಲ್ಲ, ನಿನಗೆ ನನ್ನ ಪ್ರೀತಿ ಮೇಲೆ ಅನುಮಾನನಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದಲ್ಲ, ಅದಕ್ಕೆ ಕೇಳಿದೆ. ಅಲ್ಲ ದಿವ್ಯಾ, ನಾವು ಜೊತೆಲಿ ಖುಷಿಯಾಗಿರೋದು ಮುಖ್ಯನೋ ಅಥವಾ ಮದುವೆ ಆಗೋದು ಮುಖ್ಯನೋ? ಮದುವೆ ಆಗೋದೇ ಮುಖ್ಯ. ಸುಹಾಸ್, ಕೆಲವರು ಒಂದು ಸಲ ಟಿವಿಲಿ ಬಂದಿದ ತಕ್ಷಣ ಏನೋ ದೊಡ್ಡ ಸಾಹಸ ಮಾಡಿರೋರ್ ತರ ಆಡ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿ ಎದ್ದು ಕೊಡೆ ಹಿಡಿದಂತೆ. ಅದೇ ಆ ಗಾದೆ ಮಾತು ನಮ್ ರೌಡಿ ಲೇಡಿ ಸತ್ಯನ್ಗೆ ಹೇಳ್ ಮಾಡಿಸ್ದಾಗಿದೆ ಅಂತ ನಿನಗೆ ಅನ್ಸಲ್ವಾ? ರೈಟ್. ಏನ್ ಬೇಕು ನಿನಗೆ? ನಿನ್ ಸೋಲು. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದರಲ್ಲೂ ನಿನ್ ಕೈಯಲ್ಲಂತೂ ನನ್ನನ್ನು ಸೋಲ್ಸೋದು ಸಾಧ್ಯನೇ ಇಲ್ಲ. ಪೊಲೀಸ್ ಕಡೆಯವ್ರಿಗೆ ಹೊಡೆದೆ ಅಂತ ಇಷ್ಟೊಂದು ದಿಮಾಕ? ನಾವು ಧರ್ಮ ಮಾರ್ಗದಲ್ಲಿದ್ದಾಗ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಸತ್ಯ, ಇದೆಲ್ಲ ಡೈಲಾಗ್ ಹೊಡೆಯೋದಕ್ಕೆ ಸರಿ, ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗಲ್ಲ. ಕೀರ್ತನ, ನಾನು ಆಲ್ರೆಡಿ ನಂದೇ ತಲೆನೋವಲ್ಲಿದ್ದೀನಿ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡ ಪ್ಲೀಸ್. ಓ ರಿಯಲಿ? ಹಾಗೆ ನೋಡಿದ್ರೆ ನಮ್ಗೆಲ್ರಿಗೂ ನೀನೇ ದೊಡ್ಡ ತಲೆನೋವು. ನಿನಗೆ ತಲೆನೋವು ಬಂದಿದೆ ಅಂದ್ರೆ ಅದೇನಂಥ ವಿಚಾರ? ಅದೇ ಡರ್ಲಿಂಗು, ಇವಳ ಟ್ರೈನಿಂಗ್ ಕಳ್ಸಕ್ಕೆ ಅತ್ತೆ ಮಾವ ಒಪ್ತಿಲ್ವಲ್ಲ, ಅದಕ್ಕೆ. ಇರಬಹುದು ಸುಹಾಸ್. ಪಾಪ ಸತ್ಯ ಅಪ್ಪ ಅಮ್ಮನ ಒಲಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಟ್ರೈ ಮಾಡಿದ್ಲು. ಬಟ್ ಅನ್ಫಾರ್ಚುನೇಟ್ಲಿ ಅವಳಿಗೆಲ್ಲ ಪ್ಲಾನು ಪಟಾಕಿ ಆಗೋಯ್ತು. ಅಲ್ಲ, ನಾನು ಮನೇಲಿ ಎಲ್ರ ಜೊತೆ ಚೆನ್ನಾಗಿದ್ರೆ ನಿನಗೇನ್ ಪ್ರಾಬ್ಲಮ್ಮು? ನೀನು ಈ ತರ ಬೇರೆಯವ್ರನ್ನ ಕುಡ್ಕೋದ್ ಬಿಟ್ಟು ಚೆನ್ನಾಗಿರಿ. ಯಾರು ತಡೆದವರು? ನೀನೇ. ನೀನು ಈ ಮನೆಗೆ ಬರೋದಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಗೊತ್ತಾ? ಪ್ರಿನ್ಸೆಸ್ ತರ ಇದ್ದೆ. ನೀನ್ ಬಂದ್ಮೇಲೆ ಎಲ್ಲ ಹಾಳಾಗೋಯ್ತು. ನೀನ್ ನೇರವಾಗಿದ್ದಿದ್ರೆ ನಿನಗೆ ಈ ತರ ಗತಿ ಬರ್ತಿರ್ಲಿಲ್ಲ. ಏನ್ ಡರ್ಲಿಂಗ್ ಇದು? ಪೊಲೀಸ್ ರೇಂಜಲ್ಲಿ ಆವಾಜ್ ಹಾಕ್ತಿದ್ದಾಳೆ. ಸುಹಾಸ್, ಇವಳು ಪೊಲೀಸ್ ರೇಂಜಾ? ಐ ಯು ಸ್ಟುಪಿಡ್? ಹಾ, ಒಂದು ಪ್ರಾಬಬಿಲಿಟಿ ಇದೆ. ಸತ್ಯ ಅವಳು ಕನ್ಸಲ್ ಬೇಕಾದ್ರೆ ಪೊಲೀಸ್ ಆಗಬಹುದು. ಯಾಕೆ ನಾನು ಪೊಲೀಸ್ ಆಗ್ಬಾರ್ದಾ? ಸತ್ಯ, ಐ ನೋ ಒನ್ ಥಿಂಗ್ ಫಾರ್ ಶೋರ್, ನೀನು ಪೊಲೀಸ್ ಆಗಲ್ಲ. ಪೊಲೀಸ್ ಆಗೋ ಯೋಗ ಆಗ್ಲಿ ಯೋಗ್ಯತೆ ಆಗ್ಲಿ ಅದೆರಡೂ ನಿನಗಿಲ್ಲ. ಅದೆಲ್ಲ ನಿನ್ ಭ್ರಮೆ. ಅದಕ್ಕಿಂತ ಹೆಚ್ಚಿಗೆ ಚಾನ್ಸು ಈ ಕೋಟೆ ಮನೆಯಲ್ಲಿ ಇಲ್ಲ ಡಾರ್ಲಿಂಗು. ಯಾರೇ ಒಪ್ಪಿದ್ರು ನೀನು ಅತ್ತೆ ಮಾವ ಒಪ್ಪಬೇಕಲ್ಲ. ಅದು ನಿಜಾನೇ. ಸುಹಾಸ್, ಯಾವಾಗ್ಲೂ ಒಂದು ಹಾಡು ಹಾಡ್ತಿರ್ತಿಯಲ್ಲ, ಯಾವ್ದು ಹೇಳು? ತಿರುಕನೋರ್ವ ನೂರ ಮುಂದೆ ಮುರುಕ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸ ಕಂಡನಂತೆಯೇ.
ಚಿಕ್ಕತ್ತೆ. ಸತ್ಯ, ಚಿಕ್ಕ ಮಾವನ್ ನೆನಪಾಯ್ತಾ? ಇಲ್ಲ ಸತ್ಯ, ಧೂಳಿತ್ತು ಒರೆಸ್ತಾ ಇದ್ದೆ ಅಷ್ಟೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಧೂಳು ಹಿಡ್ದಿರೋದು ಫೋಟೋಗೆ ಆಗಲಿ ಅಥವಾ ಮನುಷ್ಯಗೆ ಆಗಲಿ, ಆ ಧೂಳನ್ನ ತೆಗೆದು ಒರೆಸಿ ಮತ್ತೆ ಮೊದಲಿನ ಥರ ಇರೋ ಹಾಗೆ ನೋಡ್ಕೋತೀರ. ಅದು ನಿಮ್ಮ ಒಳ್ಳೆ ಗುಣ. ನಿಜವಾಗ್ಲೂ ಕೆಲವೊಂದ್ಸಲ ಎಲ್ಲ ಅಭ್ಯಾಸ ಆಗ್ಬಿಡತ್ತೆ, ಭಾವನೆಗಳೇನು ಉಳ್ದಿರೋದಿಲ್ಲ. ಯಾಂತ್ರಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೆ. ನನ್ನ ಚಿಕ್ಕತ್ತೆ ಅಷ್ಟು ಕಲ್ ಮನ್ಸಿನವ್ರಲ್ಲ ಅಂತ ನನಗೆ ಗೊತ್ತು. ಜ್ಯೂಸ್ ತಗೊಳ್ಳಿ. ನೀನು ಯಾಕೆ ಮಾಡ್ಕೊಂಬರೋದಕ್ಕೆ ಹೋದೆ? ಹೌದು, ಇವತ್ತೇನು ಅಡುಗೆ ಮಾಡೋಣ? ಟಾಪಿಕ್ ಬದಲಾಯಿಸ್ಬೇಡಿ ನೀವು. ನಿಜ ಹೇಳಿ, ಏನು ಓಡ್ತಿದೆ ನಿಮ್ಮ ಮನಸ್ಸಲ್ಲಿ? ಏನಿಲ್ಲ ಅಂತ ಹೇಳಿದ್ನಲ್ಲ ಸತ್ಯ, ಫೋಟೋ ನೋಡಿದೆ, ನೆನಪಾಯಿತು ಅಷ್ಟೆ. ಗಂಡನ ಹಂಚ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ ಚಿಕ್ಕತ್ತೆ? ಬೇರೆ ಆಪ್ಷನ್ ಇಲ್ದಿರುವಾಗ ಕಷ್ಟನೇ ಇಷ್ಟ ಮಾಡ್ಕೋಬೇಕಾಗತ್ತೆ. ಬಿಡು ಸತ್ಯ, ಅದ್ರ ಬಗ್ಗೆನೇ ಮಾತಾಡ್ತಿದ್ರೆ ಮತ್ತೆ ಮನ್ಸು ಕೆಡತ್ತೆ. ಈ ವಿಷಯ ಬಿಡು, ನೀನು ಟ್ರೈನಿಂಗ್ ಕತೆ ಏನಾಯಿತು? ಅಕ್ಕನ ಹತ್ರ ಮಾತಾಡಿದ್ಯಾ? ಇಲ್ಲ ಚಿಕ್ಕತ್ತೆ, ನಾನು ಮಾತಾಡಲಿಲ್ಲ. ಯಾಕೋ ಗೊತ್ತಿಲ್ಲ, ಮಾತಾಡೋದಕ್ಕೆ ಧೈರ್ಯನೇ ಸಾಲ್ತಿಲ್ಲ. ಅತ್ತೆ ಇಷ್ಟೊಂದು ಬಲವಾಗಿ ಬೇಡ ಅಂತ ಹೇಳ್ತಿದಾರಂದ್ರೆ ಏನಾದರೂ ಕಾರಣ ಇದ್ದೇ ಇರುತ್ತೆ ಅಲ್ವಾ? ಹಾಗಂತ ತಡ ಮಾಡಿ ನಿನಗೆ ಬಂದಿರೋ ಅವಕಾಶ ತಪ್ಪು ಹೋದ್ರೆ? ಗೊತ್ತಿಲ್ಲ ಚಿಕ್ಕತ್ತೆ. ನೋಡು, ನೀನು ಬೇರೆ ಎಲ್ಲ ವಿಷಯದಲ್ಲಿ ಎಷ್ಟು ಧೈರ್ಯವಂತೆ. ಹೀಗೆ ಕುತ್ಕೊಂಡ್ರೆ ಆಗಲ್ಲ ಸತ್ಯ. ಹೋಗಿ ಅಕ್ಕನ ಹತ್ರ ಮಾತಾಡು, ಅವಳನ್ನ ಕನ್ವಿನ್ಸ್ ಮಾಡು. ಪ್ಲೀಸ್ ಸತ್ಯ, ಮಾತಾಡಿದ್ರೇ ಅಲ್ವಾ ಇಬ್ರು ಮನಸ್ಸಲ್ಲೂ ಏನಿದೆ ಅಂತ ಗೊತ್ತಾಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.